ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಮೂಲ ತತ್ವವಾದ ಪರಬ್ರಹ್ಮನಿಂದಲೇ ಎಲ್ಲವೂ ಸೃಷ್ಟಿಯಾಗುತ್ತದೆ ಮತ್ತು ಅಸಂಖ್ಯಾತ ವಿಶ್ವಗಳ ನಿರ್ಮಾಣವಾಗುತ್ತದೆ ಎಂಬುದರ ಬಗ್ಗೆನೇ ಬಾಬಾರವರು ಇವತ್ತಿನ ವಚನವನ್ನು ಈ ಉದಾಹರಣೆಯೊಂದಿಗೆ ತಿಳಿಸಿದ್ದಾರೆ. ಮರದ ಕಟ್ಟಿಗೆ ಒಂದು ಮೂಲ ತತ್ವ ಮತ್ತು ಅದರಿಂದ ಆಗುವ ಟೇಬಲ್, ಕುರ್ಚಿಗಳು, ಹೀಗೆ ಅನೇಕ ರೂಪಗಳನ್ನು ತಯಾರಿಸಲಾಗುತ್ತದೆ. ಸಾಧಕರೇ, ಪರಬ್ರಹ್ಮನು ಒಬ್ಬನೇ, ಆದರೆ ಅವನನ್ನು ಅವರವರ ಶ್ರದ್ಧೆ ಮತ್ತು ಭಕ್ತಿ ಅನುಸಾರವಾಗಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಆದ್ದರಿಂದ ಅವನಿಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಪರಬ್ರಹ್ಮ ಒಂದೇ ಮತ್ತು ಅವನೇ ಮೂಲ ತತ್ವ. ತತ್ವ ಎಂದರೆ ಮೂಲ ಸತ್ಯ. ಇದು ಬಾಹ್ಯ ರೂಪ, ಹೆಸರು ಇವಲ್ಲದೆ ಒಳಗಿನ ಸತ್ಯವನ್ನು ತೋರಿಸುವುದೇ ತತ್ವ ಎಂದರ್ಥ. ಹಾಗಾಗಿ ಬೇರೆಯಾಗಿ ಕಾಣಿಸಿಕೊಳ್ಳುವ ಹಲವಾರು ತತ್ವಗಳು ಪರಬ್ರಹ್ಮನಿಂದಲೇ ಬಂದಿವೆ. ಆದರೆ ಇವುಗಳಿಗೆ ಬ್ರಹ್ಮ ಬೇರೆ ಮತ್ತು ಅವನ ತತ್ವಗಳು ಬೇರೆ ಎಂದು ಹೇಳಲಾಗದು. ಇವು ನಮಗೆ ಭಿನ್ನವಾಗಿ ಕಾಣಿಸುತ್ತವೆ, ಏಕೆಂದರೆ ನಾವು ಪರಮಾತ್ಮನನ್ನು ಬಿಟ್ಟು ನೋಡುತ್ತೇವೆ. ಪರಮಾತ್ಮನಲ್ಲಿ ಇವೆಲ್ಲ ಸೇರಿದ್ದಾವೆ ಎಂಬ ಆಲೋಚನೆ ಬರುವುದಿಲ್ಲ. ಆದ್ದರಿಂದ ನಾವು ಯಾವಾಗ ಅವನಲ್ಲಿ ಸೇರುತ್ತೇವೋ ಆಗ ಎಲ್ಲವೂ ಪರಮಾತ್ಮನಲ್ಲಿ ಸೇರಿವೆ ಮತ್ತು ಯಾವುದು ಭಿನ್ನವಿಲ್ಲ ಎಂದು ಅರ್ಥವಾಗುತ್ತದೆ. ಇದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಹೇಳಬೇಕೆಂದರೆ, ನಮ್ಮ ದೇಹದಲ್ಲಿರುವ ಕಣ್ಣು, ಕಿವಿ, ಕಾಲು, ಹೃದಯ, ಅಂಗಾಂಗಗಳು ಹೀಗೆ ಎಲ್ಲವೂ ವಿಭಿನ್ನ ರೂಪಗಳಲ್ಲಿದ್ದರೂ ಪ್ರತಿಯೊಂದಕ್ಕೂ ಅವರದೇ ಆದ ಕಾರ್ಯವಿರುತ್ತದೆ. ಆದರೆ ಇದರ ಅರ್ಥ ಅಸ್ತಿತ್ವ ಬೇರೆ ಅಂತಲ್ಲ. ಅವು ನಮ್ಮ ಸಮಗ್ರ ಶರೀರವನ್ನು ಕ್ಷೇಮವಾಗಿಡಲು ಕಾರ್ಯ ಮಾಡುತ್ತವೆ. ಏಕೆಂದರೆ ಒಂದು ಅಂಗಾಂಗಕ್ಕೆ ನೋವಾದಾಗ ಸಂಪೂರ್ಣ ಶರೀರ ಆ ನೋವನ್ನು ಅನುಭವಿಸುತ್ತದೆ. ಇದೇ ರೀತಿಯಾಗಿ ಪರಮಾತ್ಮನಲ್ಲಿ ಎಲ್ಲ ಜೀವಗಳು, ಶಕ್ತಿಗಳು ಮತ್ತು ತತ್ವಗಳು ಒಂದೇ ಚೈತನ್ಯದ ಭಾಗಗಳು. ನಮಗೆ ಭಿನ್ನತೆ ಕಾಣಿಸುವುದು ಕಾರ್ಯ ಮತ್ತು ರೂಪದ ಮಟ್ಟದಲ್ಲಿ ಮಾತ್ರ, ಆದರೆ ತತ್ವದ ಮಟ್ಟದಲ್ಲಿ ಎಲ್ಲವೂ ಒಂದೇಯಾಗಿದೆ. ಇದೇ ರೀತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಚಿನ್ನ ಒಂದು ಮೂಲ ತತ್ವ ಎಂದು ಉದಾಹರಣೆಯಾಗಿ ಹೇಳಬಹುದು. ಅದರಿಂದ ಬಳೆ, ಸರ, ಕಿವಿಯೋಲೆ ಹೀಗೆ ಇವು ಅದರ ಹಲವಾರು ವಿಭಿನ್ನ ರೂಪಗಳು, ಆದರೆ ಮೂಲ ಒಂದೇ, ಅದು ಚಿನ್ನ. ಹೀಗೆ ಮೂಲ ಒಂದೇ ಆದರೆ ಅದರ ರೂಪಗಳು ಅನೇಕ ಎಂದು ತಿಳಿಸಿಕೊಡುವ ಇವತ್ತಿನ ವಚನದ ಅರ್ಥ ಇಲ್ಲಿ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.